ನಾನು ಕರ್ನಾಟಕದ ಡೇಟಾ ನೋಡ್ತಾ ಇದ್ದೆ, ನೀವೀಗ ಹೇಳ್ತಾ ಇದ್ದಾಗಲೇ ನಾನು ಕರ್ನಾಟಕದ ಡೇಟಾ. ಓಕೆ ಓಕೆ 2023 ಅಸೆಂಬ್ಲಿ ಇಲೆಕ್ಷನ್ ಕರ್ನಾಟಕದಲ್ಲಿ ಆಗಿದ್ದ ಮತದಾನದ ಪ್ರಮಾಣ ಎಷ್ಟು? 73.19%. ಓಕೆ. ಲೋಕಸಭಾ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ. ಒಂದು ವರ್ಷದ ನಂತರ ಲೋಕಸಭಾ ಚುನಾವಣೆ ನಡೆಯುತ್ತೆ. ಎವರೇಜ್ ಎಷ್ಟು? 69.23. ಅಂದರೆ ನಿಮ್ಗೆ 4% ವೋಟ್, 4 ಬೇಡ 3%, 3-3.5% ವೋಟಿನ ಡಿಫ್ರೆನ್ಸ್ ಇಡಿರಿ. ನಾನು ಕೇಳ್ತಿರೋ ಪ್ರಶ್ನೆ, ಪ್ರತಿಯೊಂದು ರಾಜ್ಯದ ವಿಧಾನಸಭಾ ಮತ್ತು ಲೋಕಸಭಾ ನೀವು ಹೆಂಗೆ ಚುನಾವಣೆಗಳ ಕೆಳಗಡೆ ಬರ್ತಾ ಹೋಗ್ತವೆ. ಈಗ ನೀವು ಲೋಕಲ್ ಬಾಡಿ ಇಲೆಕ್ಷನ್ಸ್, ಕಾರ್ಪೊರೇಷನ್ ಇಲೆಕ್ಷನ್ ನಡೆಸಿ, ನಿಮಗೆ 80% ವೋಟಿಂಗ್ ಆಗುತ್ತೆ. ಹೌದು. ನೀವು ಗ್ರಾಮ ಪಂಚಾಯತ್ ಚುನಾವಣೆಗೆ ಹೋಗಿ 95% ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬನೂ ಪರಿಚಯದವನು. ಈಗ ನಿಮ್ಮ ಚಬ್ಬಿಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳು ನಡೀತಾವಲ್ಲ ಅಜಿತ್, ಅಲ್ಲ ಒಂದು 4-5 ವೋಟು ಒಂದು ವಾರ್ಡಿಗೆ ಮಿಸ್ ಆದರೆ ಜಾಸ್ತಿ ಅನಿವಾರ್ಯ ಕಾರಣಗಳಿಗಾಗಿ. ದಟ್ ಮೀನ್ಸ್ 96-97% ವೋಟ್ ಆಗುತ್ತೆ. ಯಾಕಾಗತ್ತೆ? ಪರಿಚಯ ಇರ್ತಾರೆ. 2014ರಲ್ಲಿ ನಿಮ್ಗೆ ಲೋಕಸಭಾ ಚುನಾವಣೆಯ ವೋಟಿಂಗು ಹೆಚ್ಚಿಗೆ ಆಗಿತ್ತು, ಬಿಕಾಸ್ ಮೋದಿ ಇಸ್ ಕಮಿಂಗ್. ಆ ಚುನಾವಣೆ ಇದು. ಈ ಚುನಾವಣೆ ನಿರಾಸಕ್ತ ಚುನಾವಣೆ. ಈಗ ನೀವು ಮಹಾರಾಷ್ಟ್ರದ ಕೇಸನ್ನು ತೆಗೆದುಕೊಳ್ಳಿ. ಈಗ ಇದು ಮೊದಲ ಬಾರಿ ಆಗಿದೆಯಾ ಮಹಾರಾಷ್ಟ್ರ? ಈಗ ಲೋಕಸಭಾ ಚುನಾವಣೆಯಲ್ಲಿ ಒಂದು ಫಲಿತಾಂಶ, ವಿಧಾನಸಭಾ ಚುನಾವಣೆಯಲ್ಲಿ ಇದು ಮೊದಲ ಬಾರಿ ಆಗಿದೆಯಾ? ನೋ. 84-85 ಕರ್ನಾಟಕ,